ರಾಜ್ಯ ರಾಜಕಾರಣದಲ್ಲಿ ಮಧುಬಲೆಯದ್ದೇ ಸದ್ದು ಬಗೆದಷ್ಟು ಬಯಲಾಗುತ್ತಿದೆ ಹನಿಗಣಿ ಕಹಾನಿ. ರಾಜಣ್ಣ ಮಧುಬಲೆ ಕೇಸ್ನಲ್ಲಿ ಮಾಜಿ ಪತ್ರಕರ್ತನ ಹೆಸರು ಮತ್ತೆ ಮುನ್ನೆಲೆಗೆ ಬಂದಿದೆ. ರಮೇಶ್ ಜಾರಕಿಹೊಳಿ ಕೇಸ್ಗೂ ಇದಕ್ಕೂ ಲಿಂಕ್ ಇದೆಯಾ? ರಾಜಣ್ಣ ಕೇಸ್ನ ಸ್ಫೋಟಕ ಸತ್ಯ ಹೊರಬರುತ್ತಿದೆಯಾ? ರಾಜಣ್ಣ ಕೇಸ್ನ ಸೂತ್ರಧಾರ ಒಬ್ಬರೇನಾ? ಪ್ರಕರಣದಲ್ಲಿ ಮಾಜಿ ಪತ್ರಕರ್ತನ ಹೆಸರು ಕೂಡ ಈಗ ತಳಕು ಹಾಕ್ತಾ ಇರುವಂಥದ್ದು. ಅದೇ ಚಿನ್ನಿ ಅಸ್ತ್ರವನ್ನೇ ಬಳಸಿದ್ದಾರಾ ಬಿಂದುಸಾರ? ಎಸ್, ರಮೇಶ್ ಜಾರಕಿಹೊಳಿ ಕೇಸಲ್ಲಿ ಚಿನ್ನಿ ಏನೆಲ್ಲ ಮಾಡ್ತಾ ಇದೀಯಾ, ಏನಪ್ಪ ಚಿನ್ನಿ ಅಂತ ಹೇಳಿ ಈಗೆಲ್ಲ ಮಾತನಾಡಿದ್ನಲ್ಲ, ಅದೇ ಚಿನ್ನಿ ಅಸ್ತ್ರವನ್ನೇ ಬಳಸಿದ್ದಾರ ಈ ಪ್ರಕರಣದಲ್ಲೂ ಕೂಡ. ರಜಾ ದಿನಗಳಲ್ಲಿ ನಡೆದಿದ್ದಂತಹ ತಂತ್ರವೇ ಈಗ ಪ್ರಯೋಗ. ಅಂದರೆ ರಮೇಶ್ ಜಾರಕಿಹೊಳಿ ಅವರನ್ನ ಹೇಗೆ ಟ್ರ್ಯಾಪ್ ಮಾಡಿದ್ರು ಅದೇ ಮಾದರಿಯಲ್ಲಿ ರಾಜಣ್ಣ ಅವರನ್ನು ಕೂಡ ಟ್ರ್ಯಾಪ್ ಮಾಡಿದ್ರಾ ಅನ್ನೋ ಒಂದಷ್ಟು ಈಗ ವಿಚಾರಗಳು ಈಗ ಚರ್ಚೆ ಆಗ್ತಿರುವಂತಹದ್ದು. ಸದ್ಯಕ್ಕೆ ಆ ಮಾಜಿ ಪತ್ರಕರ್ತ ಯಾರು? ಎಸ್, ರಾಜಣ್ಣನ ಮಧುಬಲೆಗೆ ಬೀಳಿಸಲು ನಡೆದಿತ್ತು ಮಹಾತಂತ್ರ. ರಮೇಶ್ ಜಾರಕಿಹೊಳಿ ಕೇಸ್ನ ಸೂತ್ರಧಾರದಿಂದಲೇ ರಾಜಣ್ಣ ಅವರಿಗೂ ಕೂಡ ಮಧುಬಲೆಯನ್ನು ಹೆಣೆಯಲಾಗಿತ್ತ. ಸಹಕಾರ ಸಚಿವರ ಮೇಲೆ ಚಿನ್ನಿ ಅಸ್ತ್ರ ಪ್ರಯೋಗಿಸಿದ್ರ. ರಾಜಣ್ಣನ ಮೇಲೆ ಚಿನ್ನಿಯನ್ನೇ ಚೂ ಬಿಟ್ಟಿದ್ರ ಬಿಂದುಸಾರನ ಮಹಾತಂತ್ರಕ್ಕೆ ರಾಜಣ್ಣ ಫುಲ್ ಅಲರ್ಟ್ ಆಗಿದ್ದಾರೆ. ಒಮ್ಮೆ ಮೈಮರ್ತಿದ್ರು ಕೂಡ ಸಹಕಾರ ಸಚಿವರು ಸಂಕಷ್ಟಗೀಡಾಗ್ತಿದ್ರು. ಒಂದು ಕ್ಷಣ ಯಾಮಾರಿದ್ರು ಕೂಡ ಮಂತ್ರಿಗೆ ಕಷ್ಟ ಗ್ಯಾರಂಟಿ ಆಗ್ತಿತ್ತು. ಎಸ್, ಈಗಾಗಲೇ ರಮೇಶ್ ಜಾರಕಿಹೊಳಿ ಕೇಸನ್ನು ನಿಮಗೆಲ್ಲರೂ ಕೂಡ ಗೊತ್ತಿರುವಂತಹದೇ. ರಮೇಶ್ ಜಾರಕಿಹೊಳಿ ಕೇಸಲ್ಲಿ ಚಿನ್ನಿ ಅಂತ ಹೇಳಿ ಒಂದು ಯುವತಿಯನ್ನು ಮುಂದೆ ಬಿಟ್ಟು ರಮೇಶ್ ಜಾರಕಿಹೊಳಿಯವ್ರನ್ನ ಲಾಕ್ ಮಾಡಿದರು. ಅದೇ ಮಾದರಿಯಲ್ಲಿ ಅದೇ ರೀತಿ ರಾಜಣ್ಣ ಅವ್ರನ್ನೂ ಕೂಡ ಲಾಕ್ ಮಾಡಿದ್ದಾರೆ ಅನ್ನೋ ಒಂದಷ್ಟು ಮಾಹಿತಿ ಕೂಡ ಈಗ ಸಿಗ್ತಿರುವಂತಹದ್ದು. ಈಗಾಗಲೇ ಈ ಒಂದು ಪ್ರಕರಣ ತುಂಬ ಗಂಭೀರವಾದಂತಹ ಪ್ರಕರಣ. ಈ ಪ್ರಕರಣದ ಹಿಂದೆ ಯಾರೇ ಇದ್ದರೂ ಕೂಡ ಅವರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ಜರುಗಿಸ್ತೀವಿ ಅಂತೇಳಿ ಎಸ್, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಗುಪ್ತಚರ ಇಲಾಖೆಯ ವರದಿ, ಸ್ಫೋಟಕ ವರದಿ ನೀಡಿರುವ ಗುಪ್ತಚರ ಇಲಾಖೆಯ ಅಧಿಕಾರಿಗಳು ಫೆಬ್ರವರಿ ತಿಂಗಳಲ್ಲೇ 3 ಬಾರಿ ರಾಜಣ್ಣ ಮನೆಗೆ ಹೋಗಿದ್ದ ಬಿಂದುಸಾರ, ಆ 3 ಬಾರಿಯೂ ಯುವತಿಯನ್ನು ಕರೆದೊಯ್ದಿದ್ದಂತಹ ಆಸಾಮಿ. ಬಿಂದುಸಾರನ ಬೆನ್ನು ಬೀಳ್ತಾರ ತನಿಖಾಧಿಕಾರಿಗಳು. ರಜಾ ಕೇಸ್ನಲ್ಲಿ ಪ್ರಮುಖ ಆರೋಪಿಯಾಗಿದ್ದ ಬಿಂದುಸಾರ, ರಜಾ ಅಂತಂದರೆ ರಮೇಶ್ ಜಾರಕಿಹೊಳಿ ಅಂತ, ಕೈ ನಾಯಕಿಯ ಕುಟುಂಬದ ವಿವಾಹದಲ್ಲಿ ವಧೆ ತಿಂದಿದ್ದ ಆಸಾಮಿ. ಎಸ್, ಈಗಾಗಲೇ ರಮೇಶ್ ಜಾರಕಿಹೊಳಿ ಕೇಸ್ನಲ್ಲಿ ಯಾರ್ಯಾರಿದ್ರು, ಯಾರ್ಯಾರು ಪತ್ರಕರ್ತ ಇದ್ದ, ಎಷ್ಟು ಜನ ಇದ್ದರು, ಯಾವ ಹುಡುಗಿ ಇದ್ದರು, ಅದೆಲ್ಲವೂ ಕೂಡ ನಿಮಗೆ ಗೊತ್ತಿರುವಂತಹದ್ದೇ. ಆದರೆ ಈಗ ರಾಜಣ್ಣ ಅವರ ಕೇಸಲ್ಲೂ ಕೂಡ ಅವರೇ ಇದ್ದಾರೆ ಅನ್ನೋ ಒಂದಷ್ಟು ಮಾಹಿತಿಯನ್ನು ಈಗ ರಾಜ್ಯ ಗುಪ್ತಚರ ಇಲಾಖೆ CM ಅವರಿಗೆ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಹಾಗಾದರೆ ಆ ಪತ್ರಕರ್ತ ಮತ್ತೆ ಲಾಕ್ ಆಗ್ತಾರಾ? ನಿಜಕ್ಕೂ ಅವರ ಕೈವಾಡ ಇದೆಯಾ ಗೊತ್ತಿಲ್ಲ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ತನಿಖೆಯನ್ನು ಶುರು ಮಾಡಬೇಕಾಗುತ್ತೆ. ಮಂತ್ರಿಯಷ್ಟೇ ಅಲ್ಲ, ಅವರ ಪುತ್ರನಿಗೂ ಕೂಡ ಬ್ಲ್ಯಾಕ್ ಮೇಲ್ ಯತ್ನ. ರಾಜಣ್ಣ ಕುಟುಂಬದಲ್ಲಿ ಕಿರುಗಾಳಿ ಎಬ್ಬಿಸಲು ಈಗಾಗಲೇ ಪ್ರಯತ್ನ ನಡೆದಿರುವಂತಹದ್ದು. ಮದುವೆಯಲ್ಲಿ ಥಳಿತಕ್ಕೊಳಗಾಗಿದ್ದಂತಹ ನೀಲಿಗಣ್ಣಿನ ವಿನಯ, ಬೆಂಗಳೂರು ಸಚಿವರೊಬ್ಬರ ರಾಜಿ ಸಂಧಾನ ವಿಫಲವಾಗಿತ್ತು. ಮದುವೆಯಲ್ಲಿ ಪೆಟ್ಟು ತಿಂದು ದುಬೈಗೆ ಹಾರಿದ್ದ ವಿನಯ, ಬಳಿಕ ಮಂತ್ರಿ ಪುತ್ರರೊಬ್ಬನ ಸಿಡಿ ಹರಿಬಿಟ್ಟು ಹಲ್ಚಲ್ ಎಬ್ಬಿಸಿದ್ದ. ಈ ಆರೋಪದಲ್ಲಿ ಕಿತ್ತಾಡಿಕೊಂಡಿದ್ದಂತಹ ಕೈ ಯುವ ನಾಯಕರು. ಈ ವೇಳೆ ಕೈ ಯುವ ನಾಯಕರ ರಾಜಿ ಮಾಡಿಸಿದ್ದ ಬಿಂದುಸಾರ. ಎಸ್, ಈಗಾಗಲೇ ರಾಜಣ್ಣ ಅವರ ಪ್ರಕರಣ ತುಂಬ ಗಂಭೀರವಾದಂತಹ ಪ್ರಕರಣ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ
ಮಾಜಿ ಪತ್ರಕರ್ತರೊಬ್ಬನ ಕೈವಾಡ ಇದೆ ಅನ್ನೋ ಒಂದು ಮಾಹಿತಿಯನ್ನು ರಾಜ್ಯ ಗುಪ್ತಚರ ಇಲಾಖೆ ಈಗ CM ಅವರಿಗೆ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಈಗಾಗಲೇ ಆ ವ್ಯಕ್ತಿ ರಾಜಣ್ಣ ಅವರ ಮಗನ ಮೇಲೂ ಕೂಡ ಹನಿ ಟ್ರ್ಯಾಪ್ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿ ಈಗ ಸಿಕ್ಕಿರುವಂಥದ್ದು. ಅಪ್ಪ ಮಗ ಇಬ್ಬರನ್ನೂ ಕೂಡ ಲಾಕ್ ಮಾಡುವಂತಹ ಒಂದು ಉದ್ದೇಶ ಅವರಿಗಿತ್ತು. ಅದರಲ್ಲಿ ಸಕ್ಸಸ್ ಕೂಡ ಆಗಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಇದೆ. ಅಂದರೆ ಈಗಾಗಲೇ ರಾಜಣ್ಣವರು ಸ್ವಲ್ಪ ಎಚ್ಚೆತ್ಕೊಂಡಿದ್ದಾರೆ, ಆದರೆ ಮಗ ಕಂಪ್ಲೀಟಾಗಿ ಲಾಕ್ ಆಗಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಇದೆ. ಅದು ನಿಜನೋ ಸುಳ್ಳ ಗೊತ್ತಿಲ್ಲ, ಅದನ್ನು ತನಿಖೆಯ ನಂತರ ಗೊತ್ತಾಗುತ್ತೆ. ಆದರೆ ಮಾಜಿ ಪತ್ರಕರ್ತನೊಬ್ಬ ಅಂದರೆ ರಮೇಶ್ ಜಾರಕಿಹೊಳಿ ಕೇಸಲ್ಲಿ ಯಾರ್ಯಾರು ಇದ್ದರೋ ಅವರೇ ಈ ಒಂದು ಕೇಸ್ನಲ್ಲೂ ಇದ್ದಾರೆ. ಅಂದರೆ ಮೇಯ್ನು ಒಬ್ಬ ವ್ಯಕ್ತಿ, ಆ ವ್ಯಕ್ತಿಯೇ ಇದ್ದಾನೆ ಅನ್ನೋ ಒಂದು ಮಾಹಿತಿಯನ್ನು ರಾಜ್ಯ ಗುಪ್ತಚರ ಇಲಾಖೆ ಈಗ CMಗೆ ಮಾಹಿತಿಯನ್ನು ಕೊಟ್ಟಿರುವಂಥದ್ದು.